Dear students, welcome to the online classes of chemistry. So today we will discuss about the laws of chemical combination. So what are laws of chemical combination? So here the laws of chemical combination means when the elements combine to form the product. The elements combine to form the compound, or that is the combination of element to form the compound. It is mainly governed by 5 basic laws. ಏನು ಹೇಳ್ತಾರೆ ಇಲ್ಲಿ ಎಲಿಮೆಂಟ್ಸ್ಗಳೇನದಲ್ಲ ಕಂಬೈಂಡ್ ಆಗಿ ಕಂಪೌಂಡ್ಗಳನ್ನು ಫಾರ್ಮ್ ಆಗಬೇಕಾಗಿತ್ತಪ್ಪ ಅಂತಂದರೆ 5 ಬೇಸಿಕ್ ಲಾಸ್ಗಳದಾವು. ಸೊ 5 ಬೇಸಿಕ್ ಲಾಸ್ಗಳು ಯಾವ್ಯಾವ ಅದಾವು? ಸೊ ಆ 5 ಬೇಸಿಕ್ ಲಾಸ್ ಮೇಲೆ ಏನದಲ್ಲ ಸೊ ಕಂಪೌಂಡ್ ಹೆಂಗೆ ಫಾರ್ಮ್ ಆಗೈತೆ ಅನ್ನೋದು ಹೇಳ್ತದೆ. ಸೊ ದೇರ್ ಫೋರ್ ಇದು ಎಲ್ಲದಕ್ಕಿಂತ ಫಸ್ಟ್ ಏನದಲ್ಲ ಸೊ ಇಟ್ ಈಸ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ದಲ್ಲಿ ಇನ್ನೊಂದ್ಸರಿ ತಿಳ್ಕೊಡಿ. ಸೊ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಎಲಿಮೆಂಟ್ ಟು ಫಾರ್ಮ್ ದ ಪ್ರಾಡಕ್ಟ್ ಆರ್ ಟು ಫಾರ್ಮ್ ದ ಕಂಪೌಂಡ್ ಈಸ್ ಮೇನ್ಲಿ ಬೇಸ್ಡ್ ಆನ್ 5 ಬೇಸಿಕ್ ಲಾಸ್. 5 ಬೇಸಿಕ್ ಲಾಸ್ ಮೇಲೆ ಡಿಪೆಂಡ್ ಇದೆ. ಸೊ ಹಂಗೆ ಎಲ್ಲಕ್ಕಿಂತ ಫಸ್ಟ್ ಬೇಸಿಕ್ ಲಾ ಯಾವುದಿದೆ? ಎಲ್ಲಕ್ಕಿಂತ ಫಸ್ಟ್ ಬೇಸಿಕ್ ಲಾ ಏನದಲ್ಲ ಸೊ ಇಟ್ ಈಸ್ ದ ಫಸ್ಟ್ ಬೇಸಿಕ್ ಲಾ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೋಡಿ, ಸೊ ದ ಫಸ್ಟ್ ಬೇಸಿಕ್ ಲಾ ಏನದಲ್ಲ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದೆ. ಸೊ ಇಟ್ ವಾಸ್ ಪ್ರಪೋಸ್ಡ್ ಬೈ It was proposed by a French chemist. ಒಬ್ಬ ಫ್ರೆಂಚ್ ಕೆಮಿಸ್ಟ್ ಏನದಲ್ಲ ಸೊ ಇಟ್ ವಾಸ್ ಪ್ರಪೋಸ್ಡ್ ಬೈ ಎ ಫ್ರೆಂಚ್ ಕೆಮಿಸ್ಟ್ Anthony Lavoisier in 1789. Look here students, so it is 1789 ಒಳಗೆ ಏನದಲ್ಲ ಆಂಟೋನಿ ಲವಾಯ್ಸರ್ ಅಂತಕ್ಕಂಥ ಸೈಂಟಿಸ್ಟ್ ಏನದಲ್ಲ ಸೊ ಇಟ್ ಈಸ್ ಈ ಲಾ ಹೇಳಿದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳಿದವ ಇಲ್ಲಿ? ಸಿಂಪಲ್ ಆಗಿ ಹೇಳಿದ. ಏನು ಹೇಳಿದ? ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ದಲ್ಲಿ ಅವನು ಕಂಬಷನ್ ರಿಯಾಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ. ಅವನು ಹೇಳಿದ ಯಾವುದೇ ರಿಯಾಕ್ಷನ್ದಲ್ಲಿ ಒಂದು ರಿಯಾಕ್ಟೆಂಟ್ ಏನದಲ್ಲ ರಿಯಾಕ್ಟ್ ಆಗಿ ಕಂಪ್ಲೀಟ್ ಪ್ರಾಡಕ್ಟ್ ಫಾರ್ಮ್ ಆತಪ್ಪ ಅಂತಂದರೆ ಆ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ಗಳ ಮಾಸ್, ಆ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ಗಳ ಮಾಸ್ ಏನದಲ್ಲ ಎರಡೂ ಸೇಮ್ ಇರ್ತದೆ ಅಂತ ಹೇಳಿದ. ದೇರ್ ಇಸ್ ನೋ ನೆಟ್ ಚೇಂಜ್ ಇನ್ ದ ಮಾಸ್. ಸೊ ದೇರ್ ಫೋರ್ ದಟ್ ಈಸ್ ಹಿಯರ್ ಹಿ ಪರ್ಫಾರ್ಮ್ಡ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್. ಅವನು ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಪರ್ಫಾರ್ಮ್ ಮಾಡಿ ಏನು ಹೇಳಿದಪ್ಪ ಅಂತಂದರೆ ರಿಯಾಕ್ಟೆಂಟ್ಗಳು ಸಂಪೂರ್ಣವಾಗಿ ಏನದಲ್ಲ ಪ್ರಾಡಕ್ಟ್ ಫಾರ್ಮ್ ಆದಮೇಲೆ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಏನದಲ್ಲ ಪ್ರಪೋರ್ಷನ್ ಸೇಮ್ ಇರ್ತದೆ. ಸೊ ಇಟ್ ಈಸ್ ಒಂದು ಎಕ್ಸಾಂಪಲ್ ಹೇಳ್ತಾನೆ. ಸೊ ಇಟ್ ಈಸ್ ಏನು ಹೇಳ್ತೀನಿ ಇಲ್ಲಿ ಎಕ್ಸಾಂಪಲ್. ಸೊ ಇಟ್ ಈಸ್ ಲುಕ್ ಹಿಯರ್ ದ ಸಿಂಪಲ್ ಎಕ್ಸಾಂಪಲ್ ಯು ರೈಟ್ ಹಿಯರ್ 2H2 plus O2 it gives 2H2O. Look here 4 gram of hydrogen, 4 ಗ್ರಾಮ್ of hydrogen, 32 gram of oxygen combines, it gives 36 gram of water. So it is ಇಲ್ಲಿ 36 gram of water ಕೊಡ್ತದೆ. ಇದನ್ನು ನಾವೇನದಲ್ಲ ಸೊ ಇಟ್ ಈಸ್ 4:32 ಅದ. ಸೊ ಇಟ್ ಈಸ್ ಇದನ್ನು 1 ಗ್ರಾಮ್ ತೊಗೊಂಡ್ರೆ ತಿಳಿರಿ. ಸೊ ಇಟ್ ಈಸ್ ಇದಕ್ಕೆ ಎಷ್ಟು ಆಗ್ತದೆ ಇಲ್ಲಿ? ಸೊ ಇಟ್ ಈಸ್ 8 ಗ್ರಾಮ್ ಆಗ್ತದೆ. ಸೊ ಇಟ್ ಈಸ್ 8 ಗ್ರಾಮ್ ಆ್ಯಂಡ್ 36 is that is it is 9 ಗ್ರಾಮ್. ನೋಡ್ರಿ, ಸೊ 4 ಮಂದಿ 4 8 32 4 9 36. ಸೊ 1 ಗ್ರಾಮ್ 8 ಗ್ರಾಮ್ 36 ಗ್ರಾಮ್. ಇಲ್ಲಿ ಕೂಡಿಸಿ ನೋಡ್ರಿ ಇಲ್ಲಿ. ಸೊ ಇಟ್ ಈಸ್ ಇಲ್ಲಿ 32 ಪ್ಲಸ್ 4 36 ಗ್ರಾಮ್ ಆಯ್ತು. ಇಲ್ಲಿ 36 ಗ್ರಾಮ್ ಆಯ್ತು. ಮಾಸ್ ಆಫ್ ರಿಯಾಕ್ಟೆಂಟ್ ಅಥವಾ ದ ಟೋಟಲ್ ಮಾಸ್ ಆಫ್ ದ reactant is equal to the total mass of the product. There is no net change in the mass. Total mass of the reactant is equal to the total mass of the product. So it is mass of the reactant ಮತ್ತು product ಸೇಮ್ ಇರ್ತದೆ. ಹಂಗಾರೆ the last states that ಏನು ಹೇಳ್ತಾನೆ? ಸೊ ಇಟ್ ಈಸ್ ಈ ಸ್ಟೇಟ್ಸ್ ದಟ್ ಏನು ಹೇಳಿದೆ ಇಲ್ಲಪ್ಪ ಅಂತಂದರೆ ಸೊ ಇಟ್ ಈಸ್ ಹಿಯರ್ ದ ಲಾಸ್ಟ್ ಸ್ಟೇಟ್ಸ್ ದಟ್ ಮ್ಯಾಟರ್ ಕ್ಯಾನ್ ನೆದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಸೊ ಇಟ್ ಈಸ್ ಏನು ಹೇಳ್ತಾನೆ ಇಲ್ಲಿ? ದ ಲಾಸ್ಟ್ ಸ್ಟೇಟ್ಸ್ ದಟ್
the matter can neither be created nor destroyed. This is called as law. So students note ಕೊಡ್ರಿ. So it is ಏನು ಹೇಳಿದ್ರು ನಾವಿಲ್ಲಿ. So here this Anthony Lavoisier he worked on combustion reaction ಮೇಲೆ ವರ್ಕ್ ಮಾಡಿದ. ಅವ ಹೇಳಿದ ಎಷ್ಟು ರಿಯಾಕ್ಟೆಂಟ್ಗಳನ್ನು ತೊಗೊಂಡಿರ್ತೀರಿ ಅಷ್ಟೇ ಪ್ರಾಡಕ್ಟ್ಗಳು ಫಾರ್ಮ್ ಆಗಿರ್ತದೆ, ಎಷ್ಟು ರಿಯಾಕ್ಟೆಂಟ್ದ ಮಾಸ್ ಇರ್ತದೆ ಅಷ್ಟೇ ಪ್ರಾಡಕ್ಟ್ದ ಮಾಸ್ ಇರ್ತದೆ. ದೇರ್ ಇಸ್ ನೋ ಚೇಂಜ್, ನೆಟ್ ಚೇಂಜ್ ಇನ್ ದ ಮಾಸ್ನಲ್ಲಿ ಏನದಲ್ಲ ಏನೂ ಬದಲಾವಣೆ ಆಗಿರುವುದಿಲ್ಲ. ಅದಕ್ಕೇನು ಹೇಳಿದ? ಸೊ ಇಟ್ ಈಸ್ ಮ್ಯಾಟರ್ ಕ್ಯಾನ್ ನೆದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಆಯಿತು. ಸೊ ಇದು ಫಸ್ಟ್ ಲೈನ್. ಇದು ಡಿಫೈನ್. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕೇಳ್ಬೋದು. ಸೊ ಇಟ್ ಈಸ್ ಇದು 1 ಮಾರ್ಕ್ಸಿಗೆ ಬರ್ತದೆ. ಎಕ್ಸ್ಪ್ಲನೇಷನ್ ಕೇಳಿದ್ರಪ್ಪ ಅಂತಂದ್ರೆ ಅಥವಾ ಎಕ್ಸಾಂಪಲ್ ಕೇಳಿದ್ರಪ್ಪ 2 ಮಾರ್ಕ್ಸಿಗೆ ಬರ್ತದೆ. ಇದು ಸೊ ಇಟ್ ಈಸ್ ಇಲ್ಲಿ ನೆನ್ಪಿಟ್ಕೊಡ್ರಿ 4 ಗ್ರಾಮ್ ಆಫ್ ಹೈಡ್ರೋಜನ್ ಕಂಬೈನ್ಸ್ ವಿತ್ 32 ಗ್ರಾಮ್ ಆಫ್ ಆಕ್ಸಿಜನ್ ಆ್ಯಂಡ್ ಇಟ್ ಯೂಸ್ 36 ಗ್ರಾಮ್ ಆಫ್ ವಾಟರ್. ಇದು ಹೆಂಗೆ ಬರ್ತಪ್ಪ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಏನದಲ್ಲ 16 ಅದ ಪ್ಲಸ್ ಹೈಡ್ರೋಜನ್ 2 ಅದ ಇಂಟು ದಟ್ ಈಸ್ 2 ಮಾಡಿ. ಸೊ 16 ಪ್ಲಸ್ 2 18 18 36. ಆಕ್ಸಿಜನ್ 16 ಅದ 16 32. ಆಮೇಲೆ ಹೈಡ್ರೋಜನ್ 1 ಅದ 2 4 ಗ್ರಾಮ್. ಇದನ್ನ ರೇಷಿಯೋ ಏನದಲ್ಲ ನಾವು ಕಡಿಮೆ ಮಾಡ್ಕೋಬಹುದು. ಸೊ ಇಟ್ ಈಸ್ ದ ಲಾಸ್ಟ್ ಸ್ಟೇಟ್ಸ್ ದಟ್ ಮ್ಯಾಟರ್ ಕ್ಯಾನ್ ಇದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಸೊ ಇಲ್ಲಿ ಲ್ಯಾಂಡೋಲ್ಡ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿದ ಅವಾಗ. ಸೊ ಏನು ಎಕ್ಸ್ಪೆರಿಮೆಂಟ್ ಮಾಡಿದ? ಸಿಂಪಲ್ ಎಕ್ಸ್ಪೆರಿಮೆಂಟ್. ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್. ನೋಡಿ, ಡೆಫಿನೇಷನ್ ಇಷ್ಟೇ ಬೇಕು. ಡೆಫಿನೇಷನ್ ಅಂದರೆ ಮ್ಯಾಟರ್ ಕ್ಯಾನ್ ಬಿ ಕ್ರಿಯೇಟೆಡ್ ಆರ್ ನಾಟ್ ಡಿಸ್ಟ್ರಾಯ್ಡ್, ಇಷ್ಟೇ ಡೆಫಿನೇಷನ್ ಬೇಕು. ಸೊ ಇಟ್ ಈಸ್ so here one simple experiment, that is a Landolt experiment ಅಂತ ಹೇಳ್ತೀವಿ ನಾವು. Landolt experiment. ಸೊ Landolt experiment ಏನು ಹೇಳಿದೆ ಇಲ್ಲಿ? ಸೊ ಇಲ್ಲಿ Landolt ಅಂತಕ್ಕಂಥ ಸೈಂಟಿಸ್ಟ್ ಇರುತ್ತಲ್ಲ ಒಂದು ಸಿಂಪಲ್ ಏನಲ್ಲ ಇದು ತಗೊಂಡ. ಸೊ ಇಟ್ ಈಸ್ ನೋಡಿ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ತಗೊಂಡ. ಸೊ ಇಟ್ ಈಸ್ ಇದಕ್ಕೆ ನಾವು ಏನದಲ್ಲ ಎಚ್ ಶೇಪ್ ಟ್ಯೂಬ್ ಅಂತ ಕರಿತೀವಿ ನಾವು. ಏನಂತೀವಿ? ಎಚ್ ಶೇಪ್ ಟ್ಯೂಬ್. ಸೊ ಇಟ್ ಈಸ್ ಇಲ್ಲೇನು ಮಾಡಿದ? ಸೊ ಇಲ್ಲಿ NaCl ತಗೊಂಡ, ಸೋಡಿಯಂ ಕ್ಲೋರೈಡ್. ಆಮೇಲೆ ಇಲ್ಲೇನು ಮಾಡಿದ? ಸೊ ಎಸ್ ಟೇಕನ್ ದಟ್ ಈಸ್ AgNO3. ನೋಡ್ಕೊಂಡು ಇಲ್ಲಿ ಸೊ ಇಟ್ ಈಸ್ ಎಚ್ ಶೇಪ್ ಟ್ಯೂಬ್ ಅದ. ಸೊ ಇಟ್ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಂಡ, ಆಮೇಲೆ ಇಲ್ಲಿ AgNO3 ತಗೊಂಡ. ಇದಕ್ಕೆ ಲ್ಯಾಂಡೋಲ್ಟ್ ಟ್ಯೂಬ್ ಅಂತ ಕರಿತೀವಿ ನಾವು. ಇಟ್ ಈಸ್ ಎಚ್ ಶೇಪ್ ಟ್ಯೂಬ್. ಆಮೇಲೆ ಇದನ್ನ ಮೇಲೆ ಸೀಲ್ ಮಾಡಿದ, ಇಲ್ಲಿ ಸೋಡಿಯಂ ಕ್ಲೋರೈಡ್. ಆಮೇಲೆ ಇರುತ್ತಲ್ಲ ಸೊ ಇಟ್ ಈಸ್ ಹಿಯರ್ ಬಿಫೋರ್ ನಂಬರ್ 1 ಬಿಫೋರ್ ರಿಯಾಕ್ಷನ್ ದ weight of the tube. weight of the tube ಇದು ರಿಯಾಕ್ಷನ್ ಆಗೋದಕ್ಕಿಂತ ಮೊದಲು ಏನಂತಲ್ಲ ಸೊ weight of the tube ತಗೊಂಡೆ. ಸೊ ಇಟ್ ಈಸ್ ಸಪೋಸ್ ಇದು weight of the tube ಏನದಲ್ಲ ಸೊ ಇಟ್ ಈಸ್ 30 ಗ್ರಾಮ್ ಅಂತ ಹೇಳಿ. So when that is shaken this tube and when this NaCl mixes with this that is AgNO3 and here the reaction takes place and here it forms NaCl plus AgNO3. So it gives NaNO3 plus AgCl. AgCl is a white precipitate ಬರ್ತದೆ. ಇದು aqueous solution, ಇದು aqueous solution, ಇದು aqueous solution. ನೋಡಿ ಆಮೇಲೆ ಏನಂತಲ್ಲ ಸೊ ಇಟ್ ಈಸ್ after reaction the weight of the tube again is 30 gram. there is no change. ಇಲ್ಲಿ ಏನಂದಲ್ಲ ರಿಯಾಕ್ಷನ್ ಆಗ್ಯದ, ರಿಯಾಕ್ಷನ್ ಪ್ರಾಡಕ್ಟ್ ಕೊಟ್ಟದ. ಸೊ ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ ಏನಂದಲ್ಲ ಮಾಸ್ನಲ್ಲಿ ಏನು ಚೇಂಜ್ ಆಗಿಲ್ಲ. ಸೊ therefore that is this Anthony Lavoisier he concluded that there is no change in the mass, there is no net change in the mass of the reactant or product. ಇದು ಫಸ್ಟ್ ಲಾ, ಬೇಸಿಕ್ ಲಾ.
ಆಯಿತು. ಸೊ ಅದಕ್ಕೇನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. I think it is clear. Then the second one. Then the second one. So here the second that is law of definite proportions. It is also called as law of definite composition. And note, law of definite proportion, it is also called as law of definite proportion composition. So ಏನು ಹೇಳ್ತದೆ ಇಲ್ಲಿ? So here it was proposed by a scientist called as Joseph Proust. So remember here that is it was first that is proposed by that is Joseph Proust. Joseph Proust ಅಂತಕ್ಕಂಥ ಸೈಂಟಿಸ್ಟ್ ಏನದಲ್ಲ ಇದನ್ನು ಎಕ್ಸ್ಪ್ಲೇನ್ ಮಾಡಿ. ಸೊ ಇಟ್ ಈಸ್ ಏನು ಹೇಳಿದೆ ಇಲ್ಲಿ ಜೋಸೆಫ್ ಪ್ರೌಸ್ಟ್? in 1799. ಸೊ ಏನು ಹೇಳಿದೆ ಇಲ್ಲವಾ, ಯಾವುದೇ ಒಂದು ಎಲಿಮೆಂಟ್ದಿಂದ ತಯಾರಾಗಿರ್ತಕ್ಕಂಥ ಕಂಪೌಂಡ್ಗಳನ್ನು ನಾವು ನೋಡಿದಾಗ ಅದರಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳ ಕಾಂಪೋಸಿಷನ್ ಪ್ರಮಾಣವನ್ನು ತೆಗೆದಾಗ ಇದು ಆ ಪ್ರಮಾಣಗಳು ಸಮ ಇರ್ತವೆ. ಹಿ ವರ್ಕ್ಡ್ ವಿತ್ 2 ಎಕ್ಸಾಂಪಲ್ಸ್, ದಟ್ ಈಸ್ ಕ್ಯುಪ್ರಿಕ್ ಕಾರ್ಬೊನೇಟ್ CuCO3, ಒಂದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕ್ಯುಪ್ರಿಕ್ ಕಾರ್ಬೊನೇಟ್ ತೊಗೊಂಡ, ಒಂದು ಲ್ಯಾಬಿನಲ್ಲಿ ತಯಾರು ಮಾಡಿರ್ತಕ್ಕಂಥ ಕ್ಯುಪ್ರಿಕ್ ಕಾರ್ಬೊನೇಟ್ ತೊಗೊಂಡ, ಆಮೇಲೆ ಎರಡರಲ್ಲಿ ಇರ್ತಕ್ಕಂಥ ಕಾಪರ್ ಪ್ರಮಾಣ, ಆಕ್ಸಿಜನ್ ಪ್ರಮಾಣ ಮತ್ತು ನೈಟ್ರೋಜನ್ ಪ್ರಮಾಣವನ್ನು ತೆಗೆದಗಳಿಗೆ ನೋಡಿದ ಎರಡೂದರಲ್ಲಿ ಪ್ರಮಾಣಗಳು ಸೇಮ್ ಇದೆ. ಅದಕ್ಕೆ ಅವ ಡೆಫಿನೇಷನ್ದಲ್ಲಿ ಏನು ಹೇಳಿದ? ಸೊ ಇಟ್ ಈಸ್ ಹಿ ಸ್ಟೇಟ್ಸ್ ದ್ಯಾಟ್ ಹಿಸ್ ಲಾ ಸ್ಟೇಟ್ಸ್ ದ್ಯಾಟ್ ದ given compound always contains exactly the same proportion of element by mass. Elements by mass. ತಿಳಿತು, ಯಾವುದೇ ಒಂದು ಕಂಪೌಂಡಲ್ಲಿ ಗಿವನ್ ಕಂಪೌಂಡ್ ಆಲ್ವೇಸ್ ಕಂಟೈನ್ಸ್, ಯಾವಾಗಲೂ ಏನಾದರೂ ಸೇಮ್ ಇರುತ್ತೆ, ಎಕ್ಸಾಕ್ಟ್ಲಿ ದ ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್. ಎ ಗಿವನ್ ಕಂಪೌಂಡ್ ಆಲ್ವೇಸ್ ಕಂಟೈನ್ಸ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್ ಬೈ ವೆಯ್ಟ್. ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್ ಬೈ ವೆಯ್ಟ್. ತಿಳಿತು, ಅದ್ರ ತೂಕ ಪ್ರಕಾರ ಏನಲ್ಲ ಪ್ರಮಾಣಗಳು ಸಮ ಇರ್ತಾವೆ. ಸೊ ಇಟ್ ಈಸ್ ಅದಕ್ಕೆ ಇಲ್ಲಿ ಏನಂದ್ರೆ, ಸೊ ಇಟ್ ಸ್ಟೇಟ್ಸ್ ದ್ಯಾಟ್ the given compound always contains, ಏನು ಹೇಳಿದ? the given compound always contains exactly the same proportion of elements by mass or weight. Elements by weight or mass. So it is here that is by weight or by mass. Look here. It says that the given compound always contains exactly the same proportion of element. ಒಂದು ಪ್ರತಿಯೊಂದು ಕಂಪೌಂಡ್ ಅಲ್ಲಿ ಏನದಲ್ಲ ಎಲಿಮೆಂಟ್ಗಳು ಎಕ್ಸಾಕ್ಟ್ಲಿ ದಟ್ ಈಸ್ ಇಟ್ ಕಂಟೈನ್ಸ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್ಸ್ ಬೈ ಮಾಸ್ ಆರ್ ಬೈ weight. So it is ಸೇಮ್ ಪ್ರಪೋರ್ಷನ್ ಹೊಂದಿರ್ತದೆ. So it is he has taken that is one example. That is Joseph Proust has taken that is 2 examples. Joseph Proust has taken 2 examples. One is from a natural source, and another one is from synthetic. ನೋಡಿ, ಜೋಸೆಫ್ ಪ್ರೋಸ್ಟ್ ಏನದಲ್ಲ ಒಂದು ನ್ಯಾಚುರಲ್ ಸೋರ್ಸ್ನಿಂದ ಎಕ್ಸಾಂಪಲ್ ತೊಗೊಂಡ, ಆಮೇಲೆ ಒಂದು ಸಿಂಥೆಟಿಕ್ ಎಕ್ಸಾಂಪಲ್ ತೊಗೊಂಡ. ಸೊ ಇಟ್ ಈಸ್ ದಟ್ ಈಸ್ ಕ್ಯುಪ್ರಿಕ್ ಕಾರ್ಬೊನೇಟ್ ತೊಗೊಂಡ. ಸೊ ಇಟ್ ಈಸ್ ಹಿ ಹಸ್ ಟೇಕನ್ ದಟ್ ಈಸ್
two examples. That is, one is from natural source, another is from synthetic. That is cupric carbonate. So ಹಾಗಾಗಿ ಇದರ ಪರ್ಸೆಂಟೇಜ್ ಹೆಂಗೆ ತಗೊಂಡ? ಸೊ ಇಟ್ ಈಸ್ ನೋಡಿ, ನ್ಯಾಚುರಲ್ ಸೋರ್ಸ್, synthetic. So synthetic things that is man-made, or that is a laboratory synthetic sample. He has taken that is Joseph Prost taken two that is examples or two samples. So it is from natural source and from synthetic, that is a sample. Look here. Here, percentage of copper, percentage of carbon, percentage of oxygen. Note, percentage of carbon, so it is cupric carbonate, CO3. ಇದರಲ್ಲಿ percentage of carbon ಮತ್ತು oxygen ಮತ್ತು copper, carbon ಮತ್ತು oxygen. ಇದ್ರದ್ದು ಸಿಂಥೆಟಿಕ್ ಏನದಲ್ಲ, ಸೊ ಇಟ್ ಈಸ್ ನ್ಯಾಚುರಲ್ ಸೋರ್ಸ್ ತೆಗೆದಾಗ 51.35% ಆಗ್ತದೆ. ಆಮೇಲೆ ಸೊ ಇಟ್ ಈಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ 9.74 ಆಗ್ತದೆ. ಆಮೇಲೆ ಇದ್ರದ್ದು ಏನದಲ್ಲ, ಸೊ ಇಟ್ ಈಸ್ ಇಲ್ಲಿ 38.91 ಆಗ್ತದೆ. ಇಟ್ ಈಸ್ 38.91. So it is again that is the observed, that is in synthetic sample the composition of copper is also same, 31.35, 51.35, 9.74 and 38.91. Note, ಇವಿಷ್ಟು ಕಾಂಪೋಸಿಷನ್ ಏನದಲ್ಲ, ಸೊ ಇಟ್ ಈಸ್ ಸಿಂಥೆಟಿಕ್ ನ್ಯಾಚುರಲ್ ಸೋರ್ಸ್ ಇಂದ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕ್ಯುಪ್ರಿಕ್ ಕಾರ್ಬೋನೇಟ್ನಲ್ಲಿನೂ ಸೇಮ್ ಪ್ರಮಾಣ ಅದ. ಆಮೇಲೆ ಲ್ಯಾಬೋರೇಟರಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ಕ್ಯುಪ್ರಿಕ್ ಕಾರ್ಬೋನೇಟ್ನಲ್ಲೂ ಸೇಮ್ ಪ್ರಮಾಣ ಅದ. ಸೊ ಇಟ್ ಈಸ್ ಅದಕ್ಕೆ ಏನು ಹೇಳಿದವ ಇಲ್ಲಿ, ಸೊ ಇಟ್ ಈಸ್ ಹಿಯರ್ ಈ ಸ್ಟೇಟ್ ದಟ್ ದ ಗಿವನ್ ಕಂಪೌಂಡ್ ಆಲ್ವೇಸ್ ಕಂಟೇನ್ಸ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್ಸ್ ಬೈ ಮಾಸ್ ಆರ್ ಬೈ ವೇಟ್. ಒಂದು ಯಾವುದೇ ಒಂದು ಕಂಪೌಂಡ್ನಲ್ಲಿ ಆ ಎಲಿಮೆಂಟ್ಗಳ ಪ್ರಮಾಣಗಳು ಯಾವಾಗಲೂ ಸಮನಾಗಿರ್ತಾವು. ಸೊ ಇದಕ್ಕಿಂತ ಮತ್ತೊಂದು ಎಕ್ಸಾಂಪಲ್ ನಾವು ಬರೀಬಹುದು, ಸೆಕೆಂಡ್ ಎಕ್ಸಾಂಪಲ್ ಬರೀಬಹುದು. ಸೊ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ಸೆಕೆಂಡ್ ಎಕ್ಸಾಂಪಲ್ ಐ ವಿಲ್ ರೈಟ್ ಹಿಯರ್. ಎರಡನೇ ಎಕ್ಸಾಂಪಲ್ ಬರೀತೇವೆ. ಸೊ ಇಟ್ ಈಸ್ ಹಿಯರ್ ಸೆಕೆಂಡ್ ಎಕ್ಸಾಂಪಲ್. ಕಾರ್ಬನ್ ಡೈಆಕ್ಸೈಡ್ can be obtained by burning carbon or by heating limestone, CaCO3. Note, so carbon dioxide can be obtained by burning, carbon dioxide can be obtained by burning carbon or by heating limestone. ಈಗ ನಾ ಕಾರ್ಬನ್ ಅನ್ನು ಬರ್ನ್ ಮಾಡಿದೆ ಅಂತ ಹೇಳಿರಿ. ಸೊ C+O2 ಇಟ್ ಈಸ್ CO2 ಅಂಡ್ ಸೆಕೆಂಡ್ ಒನ್ ಲೈಮ್ಸ್ಟೋನ್ ಅನ್ನು ಹೀಟ್ ಮಾಡಿದೆ ಅಂತ ಹೇಳಿರಿ, CaCO3 ಇಟ್ ಗಿವ್ಸ್ CaO plus CO2. Look here students, here ನೋಡ್ರಿ, ಇಲ್ಲಿ ಕಾರ್ಬನ್ ಏನದಲ್ಲ ಇದ್ರದ್ದು ಪ್ರಮಾಣ ಏನದಲ್ಲ 12 ಅದ, ಇದು 32 ಅದ. ಸೊ ಇಟ್ ಈಸ್ 12:32. ಹಿಯರ್ ಆಲ್ಸೋ ದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್, ಇಟ್ ಈಸ್ ಆಲ್ಸೋ 12:32. ಸೊ ಹಿಯರ್ ದ ರೇಷಿಯೋ ಆಫ್ ಕಾರ್ಬನ್ ಅಂಡ್ ಆಕ್ಸಿಜನ್ ಈಸ್ 12:32. The ratio of carbon and oxygen is 12:32 by mass. Okay, so it is by mass. So it is which is equal to, so it is which is equal to so it is not 400, so it is 3:8. So here it is called as this law of chemical composition, or it is also called, that is the law of chemical composition. Here that is it is called as law of definite proportion or law of definite composition. ಅಂದ್ರೆ ಕಾಂಪೋಸಿಷನ್ ಏನದಲ್ಲ, ಎಲಿಮೆಂಟ್ಗಳ ಕಾಂಪೋಸಿಷನ್ ಸಮನಾಗಿರ್ತದೆ.
ಸೊ ಇಟ್ ಈಸ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನದಲ್ಲ ಈ ಮೆಥಡ್ಲಾದ್ರೂ ತಯಾರು ಮಾಡಿರಿ, ಕಾರ್ಬನ್ ಡೈಆಕ್ಸೈಡ್ ಈ ಮೆಥಡ್ಲಾದ್ರೂ ತಯಾರು ಮಾಡಿರಿ. ಆದರೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಪ್ರಮಾಣ 12 ಇರ್ತದೆ, ಆಕ್ಸಿಜನ್ ಪ್ರಮಾಣ 32 ಇರ್ತದೆ. ಅದಕ್ಕೆ ಏನದಲ್ಲ ಸೊ 12:32 ಬೈ ಮಾಸ್ ಅಂತ ಕರಿತೀವಿ ನಾವು. ಅಥವಾ ಅದನ್ನು ನೀವು ಕಡಿಮೆ ಮಾಡಿ ಹೇಳಬಹುದು, 3:8 ಹೇಳ್ಬೋದು. ಇಸ್ ಕ್ಲಿಯರ್? ಈಗ ಇದರಿಂದ ನಾವು ಏನು ಕನ್ಕ್ಲೂಡ್ ಮಾಡಿದ? ವಾಟ್ ಹಿ ಕನ್ಕ್ಲೂಡೆಡ್? ಸೊ ಇಟ್ ಈಸ್ ಹಿಯರ್ ದಟ್ ಈಸ್ ರಿಮೆಂಬರ್ ದಟ್ ಹಿಯರ್ ಜೋಸೆಫ್ ಪ್ರೋಸ್ಟ್ he concluded that whatever may be the source, ಯಾವುದೇ ಸೋರ್ಸಿಂದ irrespective of source, the given compound always contains, ಆ ಕೊಟ್ಟಿರ್ತಕ್ಕಂಥ ಕಂಪೌಂಡ್ನಲ್ಲಿ the given compound always contains the same element combined together in the same proportion by mass, combined together in the same proportion by mass. ಯಾವುದೇ ಗಿವನ್ ಕಂಪೌಂಡ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳು ಸೊ ಕಂಬೈಂಡ್ ಆದವಪ್ಪ ಅಂತಂದರೆ ಅವುಗಳ ಪ್ರಪೋರ್ಷನ್ ಏನದಲ್ಲ ಸಮನಾಗಿರ್ತದೆ. ಅವನದು ಇದು ಕನ್ಕ್ಲೂಷನ್. ಸೊ ಅದಕ್ಕೇನು ಕರೆದವ? ಸೊ ಅಟ್ ಈಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಟ್ ಲಾ ಆಫ್ ಡೆಫಿನೆಟ್ ಕಾಂಪೋಸಿಷನ್. ಇದು ಸೊ ಇಟ್ ಈಸ್ 2 ಎಕ್ಸಾಂಪಲ್. ಸೊ ವಾಟ್ ಈಸ್ ಇಟ್ಸ್ ಕನ್ಕ್ಲೂಷನ್? ಈ ಕನ್ಕ್ಲೂಡೆಡ್ ದಟ್ ವಾಟ್ ಎವರ್ ಮೇ ಬಿ ದ ಸೋರ್ಸ್. ಅಂದ್ರೆ ನಾನು ಏನು ಹೇಳಿದೆ, ಕಾರ್ಬನ್ ಡೈಆಕ್ಸೈಡ್ ನಾವು ಹೀಟ್ ಮಾಡಿ ಕಾರ್ಬನ್ ಮತ್ತು ಆಕ್ಸಿಜನ್ ಇಂದ ಪಡಿಬೋದು ಅಥವಾ ಲೈಮ್ ಸ್ಟೋನ್ ಇಂದ ಪಡಿಬೋದು. ಕ್ಯಾಲ್ಸಿಯಂ ಕಾರ್ಬನೇಟ್ ನಾವು ನೈಸರ್ಗಿಕವಾಗಿ ಪಡಿಬೋದು, ಇಲ್ಲ ಲ್ಯಾಬ್ರೇಟರಿ ತಯಾರು ಮಾಡ್ಬೋದು. ಸೊ ವಾಟ್ ಎವರ್ ಮೇ ಬಿ ದ ಸೋರ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಸೋರ್ಸ್, ದ ಗಿವನ್ ಕಂಪೌಂಡ್ ಮಸ್ಟ್ ಕಂಟೈನ್, ಗಿವನ್ ಕಂಪೌಂಡ್ನಾಗ ಏನಿರಬೇಕು? ದ ಗಿವನ್ ಕಂಪೌಂಡ್ ಮಸ್ಟ್ ಕಂಟೈನ್ ದ ಸೇಮ್ ಎಲಿಮೆಂಟ್ and combine together in the same proportion by weight, same proportion by weight. ಇದು ನೆನಪಿಡಿ. ಇನ್ನೊಮ್ಮೆ ನೆನಪಿಡ್ರಿ, ಈ ಒಂದು ಕನ್ಕ್ಲೂಷನ್ ಏನು ಹೇಳಿದ್ವಿ? ಸೊ ಜೋಸೆಫ್ ಪ್ರೋಸ್ಟ್ ಅಂದ ಸೊ ಇಟ್ ಈಸ್ ಕನ್ಕ್ಲೂಡೆಡ್ ದಟ್ ವಾಟ್ ಎವರ್ ಮೇ ಬಿ ದ ಸೋರ್ಸ್, ಯಾವುದೇ ಒಂದು ಮೂಲದಿಂದ ನಾವು ಯಾವುದೇ ಕಂಪೌಂಡನ್ನು ತಯಾರು ಮಾಡಿದವಪ್ಪ ಅಂತಂದರೆ ವಾಟ್ ಎವರ್ ಮೇ ಬಿ ದ ಸೋರ್ಸ್, ದ ಗಿವನ್ ಕಂಪೌಂಡ್ ಆಲ್ವೇಸ್ ಕಂಟೈನ್ಸ್ ದ ಸೇಮ್ ಎಲಿಮೆಂಟ್. ಆ ಕಂಪೌಂಡ್ನಲ್ಲಿ ಎಲಿಮೆಂಟ್ಗಳು ಸೇಮ್ ಇರ್ತದೆ. ಇಟ್ ಆಲ್ವೇಸ್ ಕಂಟೈನ್ ದ ಸೇಮ್ ಎಲಿಮೆಂಟ್ ಆ್ಯಂಡ್ ಕಂಬೈನ್ ಟುಗೆದರ್ ಇನ್ ದ ಸೇಮ್ ಪ್ರಪೋರ್ಷನ್ ಬೈ ಮಾಸ್. ಅವುಗಳ ಪ್ರಪೋರ್ಷನ್ ಕೂಡ ಏನದಲ್ಲ ಸಮ ಇರ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಆರ್ ಲಾ ಆಫ್ ದಟ್ ಈಸ್ ಅ ಡೆಫಿನೆಟ್ ಕಾಂಪೋಸಿಷನ್. ಆಯಿತು. ಇನ್ನೊಂದು ಬರ್ತದೆ. ಸೊ ಇಟ್ ಈಸ್ ಥರ್ಡ್ ಒನ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಥರ್ಡ್ ಒನ್ law of multiple proportions. Law of multiple proportion. It was given or it was proposed by John Dalton in 1803. ಇದನ್ನು ಜಾನ್ ಡಾಲ್ಟನ್ ಅಂತಕ್ಕಂಥ ಸೈಂಟಿಸ್ಟ್ ಏನದಲ್ಲ, ಸೊ ಇಟ್ ವಾಸ್ ಪ್ರಪೋಸ್ಡ್ ಬೈ ಜಾನ್ ಡಾಲ್ಟನ್ ಇನ್ 1803. 1803 ಒಳಗೆ ಏನದಲ್ಲ ಜಾನ್ ಡಾಲ್ಟನ್ ಅಂತಕ್ಕಂಥ ಸೈಂಟಿಸ್ಟ್ ಹೇಳಿದ್ರು. ಸೊ ಏನು ಹೇಳಿದೆ ಇಲ್ಲಿ? ಫಸ್ಟಿಗೆ ಒಂದು ಸ್ವಲ್ಪ ಇದನ್ನು ಹಿಂಗಿಸ್ಕೊಡ್ತೀನಿ. ಒಂದು ಎಲಿಮೆಂಟ್ ತೊಗೊಂಡ, ಮತ್ತೊಂದು ಎಲಿಮೆಂಟ್ ತೊಗೊಂಡ, 2 ಎಲಿಮೆಂಟ್ ತೊಗೊಂಡ. 2 ಎಲಿಮೆಂಟ್ಗಳನ್ನು ಕೂಡಿಸಿ ಒಂದು ಕಂಪೌಂಡ್ ತಯಾರು ಮಾಡಿದ. ಇವು 2 ಎಲಿಮೆಂಟಿಂದ ಮತ್ತೊಂದು ಕಂಪೌಂಡು ತಯಾರು ಮಾಡ್ಬೋದು ಅಂತ ಹೇಳಿದ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಮೊದಲು. ಸೊ ನೋಡ್ರಿ ಇಲ್ಲಿ. ಸೊ ಇಟ್ ಈಸ್ ಫಸ್ಟ್ ದಟ್ ಈಸ್ ಎಕ್ಸಾಂಪಲ್. ಸೊ ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್, ಇಟ್ ಫಾರ್ಮ್ಸ್ ವಾಟರ್. ನೋಡ್ಕೊಡ್ರಿ, ಹೈಡ್ರೋಜನ್ H2 2 ಗ್ರಾಮ್ ಅದ, ಆಕ್ಸಿಜನ್ ಅದ 1/2 ಗ್ರಾಮ್ ಅದ್ರೆ 2 ಕ್ಯಾನ್ಸಲ್ ಆತಪ್ಪ ಅಂದ್ರೆ ಎಷ್ಟಾಯ್ತು? 16 ಗ್ರಾಮ್ ಆಯ್ತು. ವಾಟರ್ ಫಾರ್ಮ್ ಆಯ್ತು. ಆಮೇಲೆ ಸೇಮ್ ರಿಯಾಕ್ಷನ್ ಇರೋಲ್ಲ. ಸೊ ಇಟ್ ಈಸ್ ಸೇಮ್ ಎಲಿಮೆಂಟ್. ಸೊ ಇಟ್ ಈಸ್ ಸೇಮ್ ಎಲಿಮೆಂಟ್. ಸೊ ಇಟ್ ಈಸ್ H2 plus O2, it gives 2H2O, that is it gives H2O2. H2O2 ಅಂತಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್. H2O2 ಅಂತಂದ್ರೆ ಏನು? ಹೈಡ್ರೋಜನ್ ಪೆರಾಕ್ಸೈಡ್. ನೋಡಿ, ಇದು 2 ಗ್ರಾಮ್ ಅದ, ಇದು 32 ಗ್ರಾಮ್ ಅದ. ನೋಡಿ, ಆಕ್ಸಿಜನ್ O ಅಂದ್ರೆ 16, O2 ಅಂದ್ರೆ 16 32. O means
16. So it is ನೆನಪಿಟ್ಕೊಳ್ಳಿ O is equal to 16 ಅದ. So that is O2 ಅದ 14 32 ಎಷ್ಟು ಅದ 2 ಗ್ರಾಮ್. ಇದು O2 ಅದ 32 ಗ್ರಾಮ್. ಇದು ಎಷ್ಟು O2 ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್, ಎಷ್ಟು O ಅಂತಂದ್ರೆ ವಾಟರ್. ಇಲ್ಲಿ ನೋಡಿ ಇವನು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಮಲ್ಟಿಪಲ್. ಸೊ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅಂದ್ರೆ ಏನು ಹೇಳಿದೆ ಇಲ್ಲಿ? ಈಗ ನೋಡ್ರಿ 2 ಗ್ರಾಮ್ ಹೈಡ್ರೋಜನ್ ಅದ ಇಲ್ಲಿ, ಇಲ್ಲಿ 16 ಗ್ರಾಮ್ ಆಕ್ಸಿಜನ್ ಅದ. ಆಮೇಲೆ ಇಲ್ಲಿ ಸೊ ಇಟ್ ಇಸ್ 2 ಗ್ರಾಮ್ ಹೈಡ್ರೋಜನ್ ಅದ, 16 ಗ್ರಾಮ್ 32 ಗ್ರಾಮ್ ಆಕ್ಸಿಜನ್ ಅದ. ಇವೆರಡರಾಗ ಯಾವ್ದು ಫಿಕ್ಸ್ ಅದ? ಇಲ್ಲಿ ಹೈಡ್ರೋಜನ್ ಫಿಕ್ಸ್ ಅದ. ಹೈಡ್ರೋಜನ್ ಇಲ್ಲಿ 2 ಗ್ರಾಮ್ ಅದ, ಹೈಡ್ರೋಜನ್ ಇಲ್ಲಿ 2 ಗ್ರಾಮ್ ಅದ. ಆದ್ರೆ ಫಿಕ್ಸ್ ಯಾವುದಿಲ್ಲ, ಆಕ್ಸಿಜನ್ ಇಲ್ಲ. ಅದಕ್ಕೆ ಅವ ಏನು ಹೇಳ್ತಾನೆ ಇಲ್ಲಿ? ಸೊ ಇಟ್ ಈಸ್ 2 ಎಲಿಮೆಂಟ್ಗಳು ಕಂಬೈಂಡ್ ಆಗಿ ಒಂದಕ್ಕಿಂತ ಹೆಚ್ಚು ಕಂಪೌಂಡ್ಗಳನ್ನು ತಯಾರು ಮಾಡಬಹುದು. ಏನು ಹೇಳಿದೆ? 2 ಎಲಿಮೆಂಟ್ಗಳು ಕಂಬೈಂಡ್ ಆಗಿ ಒಂದಕ್ಕಿಂತ ಹೆಚ್ಚು ಕಂಪೌಂಡ್ಗಳನ್ನು ತಯಾರು ಮಾಡಬಹುದು. ಒಂದಕ್ಕಿಂತ ಹೆಚ್ಚು ಅಂದ್ರೆ ಒಂದು ವಾಟರ್, ಒಂದು ಹೈಡ್ರೋಜನ್ ಪೆರಾಕ್ಸೈಡ್. ಎಲಿಮೆಂಟ್ ಸೇಮ್ ಅದಾವಿಲ್ಲ ನೋಡ್ರಿ, ಎಲಿಮೆಂಟ್ ಸೇಮ್ ಅದಾವಿಲ್ಲ, ಆದ್ರೆ ಅದರದ್ದು ಏನದಲ್ಲ, ಸೊ ಇಟ್ ಈಸ್ ಪ್ರಪೋರ್ಷನ್ ಚೇಂಜ್ ಅದು. ಸೊ 2 ಎಲಿಮೆಂಟ್ಗಳು ಕೂಡಿ ಒಂದಕ್ಕಿಂತ ಹೆಚ್ಚು ಕಂಪೌಂಡ್ಗಳನ್ನು ನಾವು ತಯಾರು ಮಾಡಬಹುದು. ಹಂಗಾರೆ ಒಂದಕ್ಕಿಂತ ಹೆಚ್ಚು ಕಂಪೌಂಡ್ಗಳನ್ನು ತಯಾರು ಮಾಡಿದಾಗ ತಿಳಿತು ಒಂದು ಎಲಿಮೆಂಟು ಇದೇನದಲ್ಲ, ಇದ್ರದ್ದು ಒಂದು ಎಲಿಮೆಂಟ್ ಮಾಸ್ ಏನದಲ್ಲ ಫಿಕ್ಸ್ ಇರ್ತದೆ, ಇನ್ನೊಂದು ಎಲಿಮೆಂಟ್ ಏನದಲ್ಲ ಮಾಸ್ ಫಿಕ್ಸ್ ಇರಂಗಿಲ್ಲ. ತಿಳಿತು ಒಂದು ಎಲಿಮೆಂಟ್ ಮಾಸ್ ಫಿಕ್ಸ್ ಇರಂಗಿಲ್ಲ. ಇದು 2 ಗ್ರಾಮ್ ಫಿಕ್ಸ್ ಅದ, ಇದು ಫಿಕ್ಸ್ ಇಲ್ಲ ಅಂತಗಳಿಗೆ ಏನದಲ್ಲ, ಅದು ಫಿಕ್ಸ್ ಇಲ್ಲ ಅಂತಂದಗಳಿಗೆ ಈ ಫಿಕ್ಸ್ ಇರಲಾರ್ದಂಥದ್ದು ಏನದಲ್ಲ ಒಂದು ಸಿಂಪಲ್ ರೇಷಿಯೋ ಕೊಡ್ತದೆ. ಒಂದು ಸಿಂಪಲ್ ರೇಷಿಯೋ ಅಂತಂದ್ರೆ ಹೆಂಗೆ ಬರೀತೀವಿ ನಾವಿಲ್ಲಿ? ಸೊ 16:32 ಅಂತ ಬರೀತೀವಿ. 16:32 ಅಂತಂದ್ರೆ ಎಷ್ಟಾದ್ರೆ ರೇಷಿಯೋ ಅದು 1:2 ಆಗಿದೆ. ಸೊ ಇಟ್ ಈಸ್ ಇದಕ್ಕೆ ಏನದಲ್ಲ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಕೇಳ್ತೀವಿ. ಅದಕ್ಕೆ ಇಲ್ಲಿ ಏನು ಹೇಳಿದ? ಇಫ್ 2 elements can combine, if 2 elements can combine to form more than one compound, to form more than one compound, so it is more than one compound ಅಂತಂದ್ರೆ the mass of one element, ಇದರಲ್ಲಿ ಮಾಸ್ ಆಫ್ ಒನ್ ಎಲಿಮೆಂಟ್, ಇದು ಮಾಸ್ ಆಫ್ ಒನ್ ಎಲಿಮೆಂಟ್ ಅಂದ್ರೆ ಆಕ್ಸಿಜನ್. ದ ಮಾಸ್ ಆಫ್ one element, the mass of one element here, it combines with another element with a definite mass, with a fixed mass. ಇನ್ನೊಂದು ಎಲಿಮೆಂಟ್ ಅದು ಮಾಸ್ ಏನದಲ್ಲ ಫಿಕ್ಸ್ ಇರ್ತದೆ, ಫಿಕ್ಸ್ಡ್ ಮಾಸ್. ಸೊ therefore here are in the ratio of a small, it gives a small or it bears a simple ratio. ಒಂದು ಸಿಂಪಲ್ ರೇಷಿಯೋ ಕೊಡ್ತದೆ, ಆರ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್, ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್. ಏನು ಹೇಳಿದೆ ಇನ್ನೊಂದ್ಸರಿ ನೋಡ್ಕೊಡ್ರಿ. ಇಫ್ ಟೂ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಮೋರ್ ದೆನ್ ಒನ್ ಕಂಪೌಂಡ್, ಮೋರ್ ದೆನ್ ಒನ್ ಕಂಪೌಂಡ್ ಅನ್ನು ಫಾರ್ಮ್ ಮಾಡಬೇಕಪ್ಪ ಅಂದರೆ ದ ಮಾಸಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ another element are in the ratio of small whole number, ತಿಳಿತು ಒಂದು ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ ಇರ್ತದೆ. ಇಲ್ಲಿ ನಾವು ಬರಿಬೋದು. ಸೊ ಏನು ಬರಿಬೋದು? ಸೊ ಇಟ್ ಈಸ್ ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್. ಇಲ್ಲಿ 1 mole ಆಫ್ ಹೈಡ್ರೋಜನ್ ಅಥವಾ ತೂಕನ ಬರಿಬೋದು. ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್, ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಹೈಡ್ರೋಜನ್ ಪೆರಾಕ್ಸೈಡ್. ಇಲ್ಲಿ ಹೈಡ್ರೋಜನ್ ಅಥವಾ I will write definition. Hydrogen combines with oxygen to form water. Hydrogen combines with oxygen to form hydrogen peroxide. So that is here the 2 elements can form more than one compound. So here remember that is if 2 elements combine to form more than one compound, the mass of one element is that combines with another that is element of fixed mass. And it bears a simple ratio. ಇದು ಒಂದು ಸಿಂಪಲ್ ರೇಷಿಯೋವನ್ನು ಕೊಡ್ತದೆ. ठीक, so I will write the definition here. So it is before this, that is, I will write here that is here the mass of oxygen. Remember the mass of oxygen, that is 16 gram and 32 gram. The mass of oxygen which combines with fixed mass of hydrogen, that is 2 gram. Fixed mass of hydrogen. Either fixed mass of hydrogen ಕೊಡ್ತದೆ, bears a simple ratio
bears a simple ratio. ಎಷ್ಟಾಗ್ತದೆ ಸಿಂಪಲ್ ರೇಷಿಯೋ 16:32. bears a simple ratio of 16:32 or 1:2. 1:2. This is an example. Then what is the statement here? ಇದಕ್ಕೆ ನಾವು ಸ್ಟೇಟ್ಮೆಂಟ್ ಏನು ಹೇಳ್ತೇವೆ ಇದು. ಸೊ ಇಟ್ ಈಸ್ ವಾಟ್ ಈಸ್ ದ ಸ್ಟೇಟ್ಮೆಂಟ್ ಹಿಯರ್? ಐ ವಿಲ್ ರೈಟ್ ಹಿಯರ್ ದ ಸ್ಟೇಟ್ಮೆಂಟ್. ಏನು ಹೇಳಿದ್ರು ನಾವು ಸ್ಟೇಟ್ಮೆಂಟ್ ಇಲ್ಲಿ? ಐ ವಿಲ್ ರೈಟ್ ಹಿಯರ್. Law of multiple proportion. It states that here, remember, first, ಎಲ್ಲದಕ್ಕಿಂತ ಫಸ್ಟ್ ನಾವೇನು ಹೇಳಿದೀವಿ ಇಲ್ಲಿ? It states that a given that is here, it states that here the law of multiple proportion. So it states that if two elements combine to form more than one compound. So in the statement, if two elements can combine to form more than one compound, the masses of one element that combines with another element, that combines with the masses of one element that combines with another element. So it is here it is having a fixed mass. The masses of that element that combines with another element having fixed mass. ಇಲ್ಲಿ ಚೇಂಜ್ ಮಾಡಬಹುದು. ಹೇಗೆ? Here the states that if two elements combine to form more than one compound, the masses of one element that combines with the fixed mass of another element ಅನ್ನಬಹುದು. Fixed mass of another element ಅನ್ನಬಹುದು ಅಥವಾ another element having a fixed mass. ನೀವು ಚೇಂಜ್ ಮಾಡಬಹುದು. Fixed mass bears a simple ratio. It is the definition. ನೆನಪಿಟ್ಕೊಂಡಿಲ್ಲ? So it is if two elements combine to form more than one compound, ಎರಡು ಎಲಿಮೆಂಟ್ಗಳು ಕೂಡಿ ಒಂದು ಕಂಪೌಂಡ್ಗಿಂತ ಹೆಚ್ಚಿಗೆ ಫಾರ್ಮ್ ಆಗಿದ್ದಪ್ಪ ಅಂತಂದ್ರೆ ದ ಮಾಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ಅನದರ್ ಎಲಿಮೆಂಟ್ ಹ್ಯಾವಿಂಗ್ ಅ ಫಿಕ್ಸ್ಡ್ ಮಾಸ್ ಬಿಯರ್ಸ್ ಎ ಸಿಂಪಲ್ ರೇಷಿಯೋ. ಅಥವಾ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರು ನೀವು. ಸೊ ಇಟ್ ಈಸ್ ದ ಮಾಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್ ಅಂತ ಬರೀಬೇಕು. ಯಾವ್ದು ಬೇಕಾದ್ರೆ ಫಿಕ್ಸ್ಡ್ ಮಾಸ್ ಆಫ್ another element ಅನ್ನು fixed mass of another element bears a simple ratio. So bears a simple ratio ಅನ್ಬೋದು. So it is ಅಥವಾ it has a small whole number ratio ಅನ್ಬೋದು. Small whole numbers ratio of small whole numbers. So it is ratio of small whole numbers. ಸೊ ನಾನು ಕ್ಲಿಯರ್ ಆಯಿತು. ಸೊ ಇಟ್ ಈಸ್ ಏನು ಹೇಳಿದ್ವಿ? ಹೈಡ್ರೋಜನ್ 2 ಗ್ರಾಮ್ ತೊಗೊಳ್ರಿ, ಆಕ್ಸಿಜನ್ 14 ಗ್ರಾಮ್ ತೊಗೊಳ್ರಿ, ವಾಟರ್ ಫಾರ್ಮ್ ಆಯ್ತು. ಸೇಮ್ ಎಲಿಮೆಂಟ್ ತೊಗೊಳ್ರಿ, ಹೈಡ್ರೋಜನ್ 2 ಗ್ರಾಮ್, ಆಕ್ಸಿಜನ್ 32 ಗ್ರಾಮ್ ಅದ, ಹೈಡ್ರೋಜನ್ ಪೆರಾಕ್ಸೈಡ್ ಆಯ್ತು. ಎರಡೇ ಎಲಿಮೆಂಟ್ ತೊಗೊಂಡ್ವಿ, ಆದರೆ ಮೋರ್ ದೆನ್ ಒನ್ ಕಂಪೌಂಡ್ ಫಾರ್ಮ್ ಆಯ್ತು. ಒಂದರಲ್ಲಿ ವಾಟರ್ ಫಾರ್ಮ್ ಆಯ್ತು, ಒಂದರಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಫಾರ್ಮ್ ಆಯ್ತು. ಆದರೆ ಇಲ್ಲಿ ಏನಾಗ್ತಿಲ್ಲಿ? ಸೊ ಆಕ್ಸಿಜನ್ ಅದೇನದಿಲ್ಲ 16 ಗ್ರಾಮ್ ಅದ, ಆಕ್ಸಿಜನ್ ಇಲ್ಲಿ 32 ಗ್ರಾಮ್ ಅದ. ಅಂದ್ರೆ ಏನದಲ್ಲ? ಸೊ ಈ ಆಕ್ಸಿಜನ್ ಏನದಲ್ಲ ಒಂದು ಫಿಕ್ಸ್ಡ್ ಮಾಸ್ ಆಫ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗ್ತು. ಹೈಡ್ರೋಜನ್ ಮಾಸ್ ಫಿಕ್ಸ್, ಅದಕ್ಕೆ ಡೆಫಿನೇಷನ್ದಲ್ಲಿ ಹೇಳಿದ್ರು ನಾವು. ಸೊ ಇಟ್ ಈಸ್ ಇಫ್ ಟು ಎಲಿಮೆಂಟ್ ಕಂಬೈನ್ ಟು ಫಾರ್ಮ್ ಮೋರ್ ದೆನ್ ಒನ್ ಕಂಪೌಂಡ್ ಫಾರ್ಮ್ ಆಗಿದ್ದು ಅಂದ್ರೆ ದ ಮಾಸ್ ಆಫ್ ಒನ್ ಎಲಿಮೆಂಟ್ ಇದ್ರೆ ಆಕ್ಸಿಜನ್ ಮಾಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್, ಒಂದು ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್ ಜೊತೆ ಕಂಬೈಂಡ್ ಆಗ್ತದೆ. ಬಿಎಸ್ ಸಿಂಪಲ್ ರೇಷಿಯೋ, ಒಂದು ಸಿಂಪಲ್ ರೇಷಿಯೋ ಕೊಡ್ತದೆ ಅಥವಾ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ ಕೊಡ್ತದೆ.
So it is here the mass of oxygen is 16 gram and 32 gram, which combines with fixed mass of hydrogen 2 gram, bears a simple ratio 16:32, that is 1:2. So students, here the case it is about this law of multiple proportion. ಇದು law of multiple proportion ಆಗಿದೆ. ಸೊ ಇನ್ನೂ ಎರಡು ಲಾ ಉಳಿದವು. ಸೊ ಇಟ್ ಈಸ್ ಸೊ ಎರಡು ಲಾ ಏನದಲ್ಲ ನೆಕ್ಸ್ಟ್ ಬನ್ನಿ. ಸೊ ಥ್ಯಾಂಕ್ ಯು ವೆರಿ ಮಚ್.